ಹಾಯ್ ಹಲೋ ನಮಸ್ಕಾರ. ಎಜುಕೇಷನ್ ಮಾಸ್ಟರ್ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರೂ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಯಾರೇನ ಸಬ್ಸ್ಕ್ರೈಬ್ ಮಾಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಇವತ್ತಿನ ಕ್ಲಾಸ್ ಒಳಗೆ ಏನು ಅಂದ್ರೆ ಸೆಕೆಂಡ್ PUC ಇಂಗ್ಲೀಷ್ ಪಾಸಿಂಗ್ ಪ್ಯಾಕೇಜ್ ನೋಡೋಣ, ಕ್ವಶನ್ ಮತ್ತು ಆನ್ಸರ್ ನೋಡೋಣ. ಫಸ್ಟ್ ಒನ್ ಯಾವುದಂದ್ರೆ ರೋಮಿಯೋ ಆ್ಯಂಡ್ ಜೂಲಿಯಟ್. ಇದ್ರ ಕ್ವಶನ್ಗಳನ್ನು 1 ಮಾರ್ಕ್ಸಿನ ಕ್ವಶನ್ಗಳನ್ನು ಮತ್ತು ಆನ್ಸರ್ಗಳನ್ನು ಇಲ್ಲಿ ನೋಡ್ಬೋದು ರೀ. ಆಗ ನೀವು ಅವುಗಳನ್ನು ಓದ್ಕೋರಿ, ಓದ್ಕೊಂಡು ಸರಿಯಾದ ಆನ್ಸರ್ಗಳನ್ನು ಅವುಗಳನ್ನು ನೋಡ್ಕೊರಿ. ಕೀ ಪಾಯಿಂಟ್ಸ್ ಅನ್ನೋದವ ಈ ಚಾಪ್ಟರ್ ಒಳಗೆ ಬರೋಂಥ ಸಮರಿ ಕ್ವಶನ್ ಮತ್ತು ಆನ್ಸರ್ ಅದಾವ. ಕ್ವಶನ್ಗಳನ್ನು ಇಲ್ಲಿ ಆನ್ಸರ್ಗಳನ್ನು ಕೆಳಗೆ ಕೊಟ್ಟಿದೆ ನೋಡ್ರಿ. ಅವುಗಳನ್ನು ಇವೆರಡು ಕ್ವಶನ್ಗೆ ಒಂದೇ ಆನ್ಸರ. ಹೂ ಡಸ್ ರೋಮಿಯೋ ಜೂಲಿಯಟ್ಸ್ ಬ್ಯೂಟಿ ಅಂತ ಕೇಳ್ಯಾರ. ಎರಡಕ್ಕೂ ಒಂದಾಗಿರ್ತದೆ. ಸರಿಯಾಗಿ ಓದ್ಕೊರಿ, ಸರಿಯಾಗಿ ಬರೀರಿ. ಇದು ಸಮರಿ. ಇದನ್ನಷ್ಟು ಬರೀ 2 ಕ್ವಶನ್ ಕೇಳ್ರಂದ್ರೆ ಇದೇ ಆನ್ಸರ್ ಬರಿಬೇಕ್ರಿ. ಇಲ್ಲಿ ನೀವು ಪಾಸಿಂಗ್ ಪ್ಯಾಕೇಜ್ 80 ಅಂಕಗಳನ್ನು ತೆಗೆದುಕೊಳ್ಳಬಹುದು. ಚಲೋ ತಂಗ ಓದಿನಾರ. ಸೆಕೆಂಡ್ ಒನ್, ಟು ಡಿಯರ್ ಲಿಯೋ ಟಾಲ್ಸ್ಟಾಯ್ ಇವರು ಬರೆದಂಥ ಒಂದು ವಾಕ್ಯದ ಪ್ರಶ್ನೆಗಳ ಮತ್ತು ಉತ್ತರಗಳನ್ನ ಇಲ್ಲಿದ್ದಾವ. ನೀವು ಮತ್ತಪ್ಪಿ ಹೊಂದಿಸಿ ಬರೀ ತಿಳ್ಕೊಂಡಿದ್ರಿ. ನೋಡ್ಕೋರಿ ಅವನು ಸರಿಯಾಗಿ 1 ಅಂಕದಲ್ಲಿ ಯಾವ ಬರ್ತಾವೆ ಇಂಪಾರ್ಟೆಂಟ್ ಎಕ್ಸಾಮ್ ಮತ್ತು ಉತ್ತರಗಳನ್ನು ಕೀ ಪಾಯಿಂಟ್ಸನ್ನು ನೋಡ್ಬೋದು. ಈ ಚಾಪ್ಟರ್ ಒಳಗೆ ಯಾವ್ಯಾವ ಕೀ ಪಾಯಿಂಟ್ಸ್ ಅವ ಎಂಬುದನ್ನು ನೋಡ್ರಿ. ಹಾಗೆ ಕ್ವಶನ್ ಮತ್ತು ಆನ್ಸರ ಇವು 3 ಕ್ವಶನ್ಗೆ ಒಂದೇ ಆನ್ಸರ್ ಇಲ್ಲೇ ಇದೆ. ನೋಡ್ಕೊರಿ ಅದನ್ನ ಸರಿಯಾಗಿ. ಪ್ರತಿಯೊಂದನ್ನು ಇಂಗ್ಲೀಷ್ ಅಂದ್ರೆ ಭಯ ಪಡ್ತೀರಿ ಎಲ್ಲ. ಇನ್ನಷ್ಟು ಓದ್ರಿ, ನೀವು ಪಾಸ್ ಆಗ್ತೀರಿ 100ಕ್ಕೆ 150% ರೀ. 3ನೇ ಚಾಪ್ಟರ್ ರೀ. ಈ ಚಾಪ್ಟರಲ್ಲಿ 1 ಅಂಕದ ಮತ್ತು ಆನ್ಸರ್ಗಳನ್ನು ನೋಡ್ರಿ. ತದನಂತರ ಈ ಚಾಪ್ಟರ್ನಲ್ಲಿರುವ ಕೀ ಪಾಯಿಂಟ್ಸ್ ಆನ್ ದ ಪೋಯಮ್. ಈ ಪೋಯಮ್ ಒಳಗೇನು ಕೀ ಪಾಯಿಂಟ್ಸ ಕ್ವಶನ್ ಮತ್ತು ಆನ್ಸರ ಇಲ್ಲೇ ಒಂದೇ ಕ್ವಶನ್ ಮತ್ತು ಆನ್ಸರ್ ಒಂದೇ ಸೈಡ್ ಕೊಟ್ಟಿದ್ದು. 2 ಕ್ವಶನ್ಗೆ ಒಂದೇ ಆನ್ಸರ್ನ ನೀಡಬೇಕ್ರಿ. 4th ಒನ್, ದ ಫಾರೆಸ್ಟ್. ಈ ಚಾಪ್ಟರ್ ಕ್ವಶನ್ ಮತ್ತು ಆನ್ಸರ್ಗಳನ್ನು ನಿಮ್ಗೆ ಇಲ್ಲೇ ನಿಮ್ಮ ಮುಂದೆ ನೀಡಲಾಗೈತಿ. ಅವುಗಳನ್ನು ಒಂದು ವಾಕ್ಯದ ಉತ್ತರಗಳನ್ನು ನೋಡ್ಬೋದು. ತದನಂತರ ಕ್ವಶನ್ ಮತ್ತು ಆನ್ಸರ್ಗಳನ್ನು ಇಲ್ಲಿ ನೀಡಲಾಗೈತಿ. ಇಲ್ಲಿ ಕೀ ಪಾಯಿಂಟ್ಸ್, ಈ ಲೆಸನ್ ಒಳಗೆ ಕೀ ಪಾಯಿಂಟ್ಸ್ ಹಿಡಿದಾವ ಎಂಬುದನ್ನು ನೋಡ್ಕೊರಿ. ಈ ಪಾಯಿಂಟ್ಸನ್ನು ಬರೆದ್ರೆ ಎಕ್ಸಾಮ್ಗೆ ಆಲ್ಮೋಸ್ಟ್ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಆಗಿರ್ತಾವ. ಕ್ವಶನ್ ಅಂದ್ರೆ ಇವು 3 ಕ್ವಶನ್ಗೆ ಒಂದೇ ಆನ್ಸರ್ ಬರಿಬೇಕ್ರಿ. ಹಿಂಗೆ ನೀವೇನು ಅಭ್ಯಾಸ ಮಾಡ್ಕೋ, ಕೋಡ್ ವೈಸ್ ಮಾಡಬೇಕು. ತದನಂತರ 5th ಒನ್, ಸನ್ನಿ ಮಾರ್ನಿಂಗ್. ಇದ್ರ 1 ಅಂಕದ ಪ್ರಶ್ನೆಗಳನ್ನು ಹಾಗೂ ಮತ್ತು ಉತ್ತರಗಳನ್ನು ಒಂದೇ ಬದಿಯಲ್ಲಿ ಕೊಡಲಾಗಿದೆ. ಅವುಗಳನ್ನು ನೋಡ್ಕೊರಿ. ಈ ಚಾಪ್ಟರ್ ಒಳಗೆ ವೆರಿ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸನ್ನು ಭಾರಿ ನೀವು ಸರಿಯಾಗಿ ನೋಡ್ಕೋಬೇಕು, ಅವುಗಳನ್ನ ಸರಿಯಾಗಿ ಓದ್ಕೋಬೇಕ್ರಿ. ತದನಂತರ 3 ಕ್ವಶನ್ ಅದಾವ. 3 ಕ್ವಶನ್ಗೆ ಆನ್ಸರ್ ಒಂದೇ ಆಗಿರ್ತದೆ. ಅದನ್ನ ಈ ಟ್ರಿಕ್ಸನ್ನು ನೀವು ಉಪಯೋಗಿಸ್ಬೇಕು ಎಕ್ಸಾಮ್ ಒಳಗೆ. ಸನ್ನಿ ಮಾರ್ನಿಂಗ್ ಏನು ಕೇಳ್ರು ಆನ್ಸರನ್ನು ಇದನ್ನ ನೀಡಬೇಕು. ನಿಮ್ಮ ಪಾಸಿಂಗ್ ಪ್ಯಾಕೇಜ್ ಯಾಕತ್ತಾರ್ರಿ, ವೆರಿ ಇಂಪಾರ್ಟೆಂಟ್ ಕ್ವಶನ್ ಕೊಟ್ಟಿರ್ತಾರೆ. ಆ ಕಾರಣಕ್ಕೆ ಪಾಸಿಂಗ್ ಪ್ಯಾಕೇಜ್. ವೆನ್ ಯು ಆರ್ ಓಲ್ಡ್. 6th ಒನ್, ಕ್ವಶನ್ ಆ್ಯಂಡ್ ಆನ್ಸರ್ ಕೀ ಪಾಯಿಂಟ್ಸ್ಗಳನ್ನು ನೋಡ್ರಿ. 1 ಅಂಕದ ಪ್ರಶ್ನೆಗಳನ್ನು ನೋಡ್ರಿ. ತದನಂತರ ಇದು 4 ಅಂಕ 6 ಅಂಕ ಸಮರಿ. ಇವೆರಡು ಕ್ವಶನ್ಗೆ ವೆರಿ ಇಂಪಾರ್ಟೆಂಟ್ ಈ ಚಾಪ್ಟರಲ್ಲಿ ಬರುವಂಥ ಕ್ವಶನ್ಗಳನ್ನು ಇವ. ತದನಂತರ 7, ದ ಗಾರ್ಡನರ್. ಪಿ ಲಂಕೇಶ್ ಇವರ ರಚಿಸ್ಯಾರ ರೀ. ಕ್ವಶನ್ ಮತ್ತು ಆನ್ಸರ್ಗಳನ್ನು ನೋಡ್ಬೋದು. ನಿಮ್ಮ ಕಣ್ಮುಂದದಾವು ಕ್ವಶನ್. ಈ ಚಾಪ್ಟರ್ ಒಳಗೆ ಎಷ್ಟು 1 ಅಂಕದ ಪ್ರಶ್ನೆ ಬರ್ತಾವ, ಕೀ ಪಾಯಿಂಟ್ಸ್ಗಳನ್ನ ಎಷ್ಟು ಬರ್ತಾವ ಎಂಬುದನ್ನು ಇಲ್ಲಿ ನೋಡ್ಬೋದು. ಕೀ ಪಾಯಿಂಟ್ಸ್ಗಳನ್ನು ನೋಡ್ರಿ, ಸರಿಯಾಗಿ ನೋಡ್ಕೊಳ್ಳೋಣ. ಕೀ ಪಾಯಿಂಟ್ಸ್ ವೆರಿ ಇಂಪಾರ್ಟೆಂಟ್. ಈ ಚಾಪ್ಟರಲ್ಲಿ ಬರುವಂಥ 3 ಪ್ರಶ್ನೆಗಳಿಗೆ ಇಲ್ಲಿ ಒಂದೇ ಉತ್ತರ ಆಗಿರ್ತದೆ. ನೀವು ಸರಿಯಾಗಿ ನೋಡ್ರಿ, ಒಂದೇ ಉತ್ತರ ವೆರಿ ಇಂಪಾರ್ಟೆಂಟ್. 3 ಪ್ರಶ್ನೆಗೆ ಕೂಡಿ ಒಂದೇ ಉತ್ತರ ಅಂದ್ರೆ ನಿಮ್ಗೆ ಅನುಕೂಲ ಆಗ್ತದೆ ಓದಕ್ಕೆ. 8, ಟು ದ ಪುಟ್ ಫಾರ್ಮ್ ಇಟ್ಸ್ ದ ಚಿಲ್. ಈ ಚಾಪ್ಟರ್ ಒಳಗಿಂದ ಕ್ವಶನ್ ಮತ್ತು ಆನ್ಸರ್ಗಳನ್ನು ನೋಡ್ಬೋದು. ಯೂನಿಟ್ ಒಳಗಿಂದ ಕೀ ಪಾಯಿಂಟ್ಸ್ ನೋಡ್ಬೋದು. ಈ ಪೋಯಮ್ದ ಕೀ ಪಾಯಿಂಟ್ಸ್ ನೋಡ್ಬೋದು. ಅದೇ ಅರ್ಥ ಈ ಪೋಯಮ್ ಒಳಗೆ 2 ಕ್ವಶನ್ ವೆರಿ ಇಂಪಾರ್ಟೆಂಟ್. 2 ಕ್ವಶನ್ಗೆ ಒಂದೇ ಆನ್ಸರ್ನ ನೋಡ್ಬೋದು. ತದನಂತರ 9, ಐ ಬಿಹೇವ್ ದ ಬುಕ್ಸ್ ವಿಲ್
ನಿಯರ್ ಡಿಸಫರ್. 9 ಈ ಯೂನಿಟ್ದಲ್ಲಿರುವ ಕ್ವಶನ್ಗಳನ್ನು ವೆರಿ ಇಂಪಾರ್ಟೆಂಟ್ 1 ಅಂಕ ಮತ್ತು ಅದರ ಆನ್ಸರ್ಗಳನ್ನು ಕೊಡಲಾಗೈತಿ, ಅವುಗಳನ್ನು ಸರಿಯಾಗಿ ಓದ್ಕೊರಿ. ತದನಂತರ ಕೀ ಪಾಯಿಂಟ್ಸ್ ಅನ್ನ ಇವು ವೆರಿ ವೆರಿ ಇಂಪಾರ್ಟೆಂಟ್. ಇದು ಸಮರಿ ಬರೆಯೋರಿಗೆ ವೆರಿ ವೆರಿ ಇಂಪಾರ್ಟೆಂಟ್. 80 ಅಂಕಕ್ಕೆ 80 ತೆಗೆದುಕೊಳ್ಳೋರಿಗೆ ವೆರಿ ಇಂಪಾರ್ಟೆಂಟ್. ಕ್ವಶನ್ 2 ಕ್ವಶನ್ಗಳನ್ನು ಮತ್ತು ಉತ್ತರಗಳ ಆನ್ಸರ್ಗಳನ್ನು ಇಲ್ಲಿ ನಾವು ನೋಡ್ಬೋದು. 10ನೇದ ಯೂನಿಟ್ ರೀ ಆನ್ ಅರ್ಥ, ಕುವೆಂಪು ಅವರು ಬರೆದಾರು. ಇದು ಕ್ವಶನ್ ಮತ್ತು ಆನ್ಸರ್ಗಳನ್ನ ಇಲ್ಲಿ ನಿಮ್ಮ ಮುಂದೆ ಅದಾವು. ಚಾಪ್ಟರ್ ವೈಸ್ ಕ್ವಶನ್ ಮತ್ತು ಆನ್ಸರ್ಗಳನ್ನ ಅದಾವು ನೋಡ್ಬೋದು. 11ನೇ ಚಾಪ್ಟರ್ ನೋಡ್ಬೋದು ನೀವಿಲ್ರಿ. ಕೀ ಪಾಯಿಂಟ್ಸ್ ನೋಡ್ಬೋದು, ಅದೇ ರೀತಿ ಕ್ವಶನ್ಗಳನ್ನು ನೋಡ್ಬೋದು, ಅದೇ ರೀತಿ ಆನ್ಸರ್ಗಳನ್ನು ಅದರ ಮುಂದೆ ಅಲ್ಲೇ ಕೊಡಲಾಗೈತಿ. ಸರಿ ನೋಡಿ, ದ ವೋಟರ್ ಈ ಚಾಪ್ಟರ್ ಒಳಗೆ ಕ್ವಶನ್ ಮತ್ತು ಆನ್ಸರನ್ನು ನೋಡ್ಬೋದು. ವೆರಿ ವೆರಿ ಇಂಪಾರ್ಟೆಂಟ್. ಕೀ ಪಾಯಿಂಟ್ಸ್ ನೋಡ್ರಿ, ಹಾಗೆ ಕ್ವಶನ್ಗಳನ್ನು ನೋಡ್ರಿ. ಆಗ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡಿರಿ. ಯೂನಿಟ್ ನಂಬರ್ 13 ಈ ಯೂನಿಟ್ನಲ್ಲಿರುವ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಮತ್ತು ಆನ್ಸರ್ಗಳನ್ನು ನಿಮ್ಮ ಕಣ್ಣು ಮುಂದೆ ಅದಾವ, ಅವನು ಸರಿಯಾಗಿ ಓದ್ಕೋರಿ. ತದನಂತರ 25 ವಾಟರ್, ಇದು ಕ್ವಶನ್ ಮತ್ತು ಇಲ್ಲಿ ಆನ್ಸರ್ಗಳನ್ನು ನೋಡ್ಬೋದು. 1 ಅಂಕದ ಕ್ವಶನ್ ಮತ್ತು ಆನ್ಸರ್ಗಳನ್ನು ನೋಡ್ಬೋದು. ಕೀ ಪಾಯಿಂಟ್ಸನ್ನು ವೆರಿ ವೆರಿ ಇಂಪಾರ್ಟೆಂಟ್. ಕ್ವಶನ್ ಮತ್ತು ಪ್ರಶ್ನೋತ್ತರಗಳನ್ನು ನಾವು ನೋಡ್ಕೋಬೋದು. ಗ್ರಾಮರ್ ಟಾಪಿಕ್ ಒಳಗೆ ಬಂದ್ರೆ ಇಲ್ಲೆಲ್ಲ ಪ್ರತಿ ಬಂದನ ಇಲ್ಲಿ 10 ಟಾಪಿಕ್ ಗ್ರಾಮರ್ ಒಳಗೆ ಬರ್ರಿ. ರೈಟ್ ಫಾರ್ಮ್ ಆಫ್ ದ ವರ್ಬ್ಸ್ ಕೇಳ್ತಾನ, ಅವುಗಳನ್ನ ನೋಡ್ಕೊರಿ. V3 V1 ಸಬ್ಜೆಕ್ಟ್ ಎಲ್ಲನೂ ಕೊಟ್ಟಿದ್ದೀವಿ ಇಲ್ಲಿ. ಗ್ರಾಮರ್ ಸೆಕ್ಷನ್ ಬಂದ್ರೆ ನೀವು ಪಾಸ್ ಆದಂಗೆ, ಯಾರು ಫೇಲ್ಯೂರ್ ಲಿಸ್ಟ್ನಾಗ ಇದ್ರಲ್ಲ ಅವರು ಪಾಸ್ ಆಗ್ರಿ. ನೋಡ್ಕೊರಿ, ಇವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಕೊರಿ. ನಿಮಗೆ ಗ್ರಾಮರ ಬರ್ಲಿಕ್ಕಂದ್ರೆ ಇಲ್ಲಿ ನೋಡ್ಕೊರಿ ಯಾವ ರೀತಿ ಬರೀಕ ಟ್ರಿಕ್ಸ್ ಉಪಯೋಗಿಸ್ರಿ. ತದನಂತರ ರಿಪೋರ್ಟೆಡ್ ಸ್ಪೀಚ್ ನೋಡ್ಕೊರಿ, ಇಲ್ಲಿ ನಾವು ಅಷ್ಟೂ ನಿಯಮಗಳನ್ನು ನೀಡಲಾಗೈತಿ. ಸರಿಯಾಗಿ ರಿಪೋರ್ಟೆಡ್ ಸ್ಪೀಚ್ ಬರೀರಿ. ಆಗ ಕ್ವಶನ್, ರಿಪೋರ್ಟೆಡ್ ಸ್ಪೀಚ್, ಕ್ವಶನ್ 2 ಇವುಗಳ ನಿಯಮ ತಕ್ಕಂತೆ ಆನ್ಸರ್ಗಳನ್ನು ನಾವು ಅದ್ರ ತೆಳಗೆ ಕೊಟ್ಟಿದ್ದೆವು. ಇಲ್ಲಿ ಡೈಲಾಗ್ಸ್ ರೈಟಿಂಗ್ ಇರ್ತದೆ, ಅದನ್ನ ಸರಿಯಾಗಿ ನೋಡ್ಕೊರಿ. ಇದನ್ನ ಇದು ಇಂಪಾರ್ಟೆಂಟ್, 5 ಮಾರ್ಕ್ಸಿಗೆ ಇಂಪಾರ್ಟೆಂಟ್ ಕ್ವಶನ್ ಆಗಿರ್ತದೆ. ಗ್ರಾಮರ್ ಸೆಕ್ಷನ್ ಅದನ್ನ ಒಂದಿಟ್ಟು ಜಾಸ್ತಿಯನ್ನ ಒತ್ತು ಕೊಡ್ರಿ. ಇಲ್ಲಿ ಗ್ರಾಮರ್ ಸೆಕ್ಷನ್ ಒಳಗೆ ಏನು ಬರ್ತಾವೆ ಎಲ್ಲ ಸರಿಯಾಗಿ ನೋಡ್ಕೋರಿ. ಯಾಕಂದ್ರೆ ನೀವು ವಿದ್ಯಾರ್ಥಿಗಳು ಯಾರ ಸ್ಕೋರ್ ಮಾಡಿರ್ತದೆ ಗ್ರಾಮರ್ ಸೆಕ್ಷನ್ ಒಳಗೆ ಏನು ಬಿಡಬೇಡ್ರಿ, ಎಲ್ಲವನ್ನ ಆಕ್ರಮಿಸಿಬೇಡ್ರಿ. ಉತ್ತರಗಳ ಆನ್ಸರ್ಗಳನ್ನ ಅವ್ರ ತೆಳಗನ ಕೊಟ್ಟಿದ್ದೀವಿ, ಅವುಗಳನ್ನ ಬರೀರಿ. ನೋಟ್ ಮೇಕಿಂಗ್ ಇದು ಇಂಪಾರ್ಟೆಂಟ್. ಇದು ಕ್ವಶನ್ಗಳನ್ನ ಇಲ್ಲಿ ನಾನು ನೋಡ್ಬೋದು, ಇಲ್ಲಿ ತೆಳಗೆ ಆನ್ಸರ್ಗಳನ್ನು ನೋಡ್ಬೋದು. ಇದು ಲೆಟರ್ ರೈಟಿಂಗ್, ಅದನ್ನು ನೀವು ಕರೆಕ್ಟಾಗಿ ಬರೀರಿ. ಅವ್ರು ಏನು ಕೋಡನ್ನು ಕೊಟ್ಟಿರ್ತಾರ ಆ ಕೋಡನ್ನು ಬಳಸ್ಕೊಂಡ ಬರೀರಿ. ಇಲ್ಲಿ ನಿಮ್ಮ ಕಾಲೇಜ್ ಹೆಸರ ನಿಮ್ಮ ಹೆಸರ ಏನು ಮೆನ್ಷನ್ ಮಾಡಬಾರ್ದ್ರಿ. ಯಾವುದನ್ನು ಅವ್ರು ಹೇಳ್ತಾರೆ ಅದಷ್ಟೇ ಮಾಡ್ಬೇಕ್ರಿ. ದ ಮ್ಯಾನೇಜರ್ ಕ್ಲಾಸಸ್ ಮೋಟರ್ಸ್ ಇಲ್ಲೇ ನೋಡ್ರಿ. ಡಿಯರ್ ಸರ್ ಆ್ಯಂಡ್ ಮೇಡಮ್ ಆರ್ ದ ಸಬ್ಜೆಕ್ಟ್ ಅಪ್ಲಿಕೇಶನ್ ಫಾರ್ ದ ಪೋಸ್ಟ್ ಆಫ್ ರಿಸೆಪ್ಷನ್ ನೋಡ್ಬೋದು. ಆ ವಿಷಯನ ಬರೆದಿದ್ದಾರೆ. ಥ್ಯಾಂಕ್ ಯು ವೆರಿ ಫೇತ್ಫುಲ್ಲಿ ಸಿಗ್ನೇಚರ. ಇದು 2 ಲೆಟರ್ ಕೊಟ್ಟಾರ, ಅವನುಗಳನ್ನು ಸರಿಯಾಗಿ ನೋಡ್ಕೋರಿ. ಪ್ರತಿಯೊಂದನ್ನು ನೋಟ್ ಮಾಡ್ಕೊಂಡು ಇಟ್ಕೋರಿ ಅವನು, ಯಾಕಂದ್ರೆ ವೆರಿ ಇಂಪಾರ್ಟೆಂಟ್. ಆಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡಿರಿ. ಇಲ್ಲಿ ರಿಪೋರ್ಟ್ ರೈಟಿಂಗ್ ಐತಿ, ಇದನ್ನಂದ್ರೂ ಹಂತ ಹಂತವಾಗಿ ನೋಡ್ರಿ ಎಕ್ಸ್ಪ್ಲೇನ್ ಮಾಡಲ್ಲ ಐತಿ. ಇಲ್ಲಿ ಬ್ಯಾಂಡ್ ಡೈಗ್ರಾಮ್ ಅದನ್ನು ಎಕ್ಸ್ಪ್ಲೇನ್ ಮಾಡ್ಬೇಕ್ರಿ. ಪ್ರೊನೌನ್ಸ್ 4 ಮಾರ್ಕ್ಸ್ ಬರ್ತಾವ್ರಿ. ಇದಕ್ಕೆ ಕೈಂಡ್ಸ್ ಆಫ್ ದ ಪ್ರೊನೌನ್ಸ್ ಕ್ವಶನ್ ಆ್ಯಂಡ್ ಆನ್ಸರ್ ಒನ್ ಸೈಡ್ ಏನ್ ಇರ್ತಾವ. ಆಗ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆಗ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಕ್ಸಾಮ್ದಲ್ಲಿ ಉತ್ತಮ ಅಂಕಗಳನ್ನು ತೆಗೆದುಕೊಳ್ಳ್ರಿ. ಥ್ಯಾಂಕ್ ಯು ಆಲ್.